ನಮ್ಮ ಸಾಗರನ ಅವ್ರ ಮನೆಗೆ ಹೋಗ್ತಾ ಇರೋದು. ಅಣ್ಣ ದೇವ್ರು ಇವ್ರಿಗೆ ತಣ್ಣಗಿರ್ಲಿಲ್ಲ. ಥ್ಯಾಂಕ್ ಯು ಅಣ್ಣ. ನಿಮ್ಮ ಹೆಸರಿಲ್ಲ ಅಣ್ಣ ಫಸ್ಟು? ಹಾಂ, ಸಾಗರಣ್ಣ ಅವರು ಡಿಜಿಟಲ್ ಭಾರತ್ ಸೇವಾಯಿಂದ ಅವರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಬಂದಿದ್ದಕ್ಕೆ ಅದಕ್ಕೆ ಹೇಳೋದು, ಹಳ್ಳಿನಲ್ಲಿ ಮನಸ್ಸು ಭಾಳ ಚೆನ್ನಾಗಿರ್ತದೆ ಅಂತ. ಹೋಗಿದ್ದ ಜಾಗದಲ್ಲಿ ನೋಡಿ ಜೀವ ತಂಪಗಿರಲಿ ಅಂತ ಅದಕ್ಕೆ ಹೇಳೋದು. ಹೆಸರು ಗೊತ್ತಾಗಲಿಲ್ಲ. ಸಾಗರಣ್ಣ ಅವರು ಸಾಗರದಂಥ ಹೃದಯದಿಂದ ನಮಗೆ ತಂಪಾದಂಥ ಮಜ್ಜಿಗೆ ಕೊಟ್ರಪ್ಪ. ಅದು ಎಷ್ಟು ಗಟ್ಟಿ ಐತೆ ಅಂದರೆ ಬಾ 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 ಬ್ಯೂಟಿಫುಲ್. ಹಾಂ, ನಿನ್ನ ಕೈ ಮುಗಿದು ಧನ್ಯವಾದ ಕಣೋ. ಹಸ್ತಿರೋರಿಗೆ ಮಜ್ಜಿಗೆ ಕೊಟ್ಟಲ್ಲ. ಆಹಾ, ನೀವು ಮಾಡಿದ ಅಣ್ಣ? ಹಾಂ, ಹೆಂಗೆ ಮಾಡೋರೆ ಮಜ್ಜಿಗೆ ಅಂದರೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಹಸಿಮೆಣಸಿನಕಾಯಿ ಒಗ್ಗರಣೆ ಹಾಕಿ ಚೆನ್ನಾಗಿ ಮಾಡಿದ್ದು. ಎಮ್ಮೆದ ಇದು ಹಸುದ? ಎಮ್ಮೆದ, ಅದಕ್ಕೆ ಚೆನ್ನಾಗಿದೆ. ಒಂದೇ ಒಂದು ಮೆಣಸಿನ್ಕಾಯಿ ಸಿಕ್ತು, ಸಕಲಾಗಿದೆ. ನಮ್ಮ ಸಾಗರಣ್ಣ ಅವರು ಬಂದಿದ ತಕ್ಷಣ ನಾವು ಕೇಳ್ದೋ, ದಯವಿಟ್ಟು ನಿಮ್ಮ ಮನೆಗೆ ಬರ್ತೀವಿ, ಒಂದು ಗ್ಲಾಸ್ ನೀರು ಕೊಡೋಣ ಅಂತ. ನೀರು ಕೇಳೋದೇನು ಬಂತ್ರಿ, ಮಜ್ಜಿಗೆನೇ ಕೊಟ್ಟರು. ನೋಡ್ರಿ ಎಷ್ಟು ಗಟ್ಟಿ ಐತೆ ಅಂದರೆ ನೋಡಿ, ಕಚ್ಕೊಂಡ್ಬಿಟ್ಟೈತೆ ಕೈಗೆ. ಇದು ನಮ್ಮ ಕರ್ನಾಟಕದಲ್ಲಿರುವಂಥ ಅವರ ಮನಸ್ಸು. ಆಹಾ, ನಮ್ಮ ಸ್ನೇಹಿತ ಹೇಳ್ತಾ ಇದ್ದಾನೆ, ಹಳ್ಳಿ ಸೊಗಡು. ನಮ್ಮ ಸಾಗರಣ್ಣ ಅವ್ರ ಮನೆಗೆ ಹೋಗ್ತಾ ಇರೋದು. ಸಾಗರಣ್ಣ ಅವರು ಈಗ ತಣ್ಣಗೆ ತಂಪಿಗೆ ಮಜ್ಜಿಗೆ ಕೊಟ್ಟರು. ಈಗ ಫಸ್ಟ್ ಫ್ಲೋರಾ, ಬ್ಯೂಟಿಫುಲ್ ನೋಡಿ. ಪಾರ್ಕಿಂಗ್ ಎಲ್ಲ ಮಾಡವ್ರೆ, ಸೈಕಲ್ಲು. ಓಹೋ, ಇಲ್ಲಿಗೂ ಕಿಟಕಿಗಳು ಕೊಟ್ಟವ್ರೆ. ಇದು ಭಾಳ ಬ್ಯೂಟಿಫುಲ್ ಆಗೈತೆ ನೋಡಿ. ಇಲ್ಲಿಗೂ ಕಿಟಕಿಗಳು ಕೊಟ್ಟವ್ರೆ, ಟೇಲ್ಸ್ ಎಲ್ಲ ಇದೆ. ಭಾಳ ಚೆನ್ನಾಗಿದೆ, ಚೆನ್ನಾಗಿದೆ. ಬನ್ನಿ ಮೇಲ್ಗಡೆ ಹೋಗೋಣ. ತುಳಸಿ ಗಿಡ ಎಲ್ಲ ಮಸ್ತ್ ರೆಡಿ ಮಾಡಿಕ್ಕವ್ರೆ. ನೋಡಿ, ಸಾಗರಣ್ಣವರು ಇಲ್ಲಿ ಒಂದು ಶೂ ರ್ಯಾಕ್ ಮಾಡಿಕೊಂಡಿದ್ದಾರೆ. ಅವ್ರ ಮನೆಗೆ ಕಟ್ಟಿಸ್ಕೊಂಡಿರೋವಂಥ ಒಂದು ಇದು ಮೆಟಲ್ದು ಡೋರು, ಭಾಳ ಗಟ್ಟಿಗೆ, ಭಾಳ ಬ್ಯೂಟಿಫುಲ್ ಆಗಿದೆ. ಆಚೆ ಕಡೆಯಿಂದ ಇದನ್ನೆಲ್ಲ ಹಾಕಿಸಿ ನೋಡಿ, ಇದು ಕ್ಲೀನಾಗಿ ಕ್ಲೋಸ್ ಆಗೋದ್ರೆ ಫುಲ್ ಸೇಫ್ಟಿ. ಹೊರಗಡೆಯಿಂದ ಕ್ಲೋಸ್ ಆಗೋಗುತ್ತೆ. ಇದನ್ನು ತೋರಿಸ್ತಾ ಇರೋಂಥದ್ದು ನೋಡಿ, ಕ್ಲೀನಾಗೆ ಫುಲ್. ಇದು ಸಾಗರಣ್ಣ ಇದು ಮಾಡ್ಸೋಕ್ಕೆ ಎಷ್ಟಾಯ್ತಣ್ಣ? ಇದು ಬರೀ ಡೋರ್ಗೆ 13,000 ಆಯ್ತಂತೆ. ಭಾಳ ಗಟ್ಟಿಗೆ ಮಾಡಿಸಿದ್ದಾರೆ. ಪ್ಲಸ್ ಇಲ್ಲಿ ಡೋರ್ಗೆ ಒಂದು ಲಾಕ್ ಎಲ್ಲ ಮಾಡಿಸಿದ್ದಾರೆ. ಒಳಗಡೆಯಿಂದನೇ ಡೋರು, ಇದೊಂದು ಸೇಫ್ಟಿ. ಒಳಗಡೆಯಿಂದನೇ ನೀವು ಇದಕ್ಕೆ ಕ್ಲೀನಾಗಿ ಫಿಕ್ಸ್ ಮಾಡಿರೋಂಥದ್ದು. 13,000 ಆಯ್ತಂತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗೈತೆ, ಭಾಳ ಗಟ್ಟಿಗೆ ಮಾಡಿದ್ದಾರೆ. ಇದು ಫಸ್ಟ್ ಹಾಕಬೇಕು, ಅದು ಆಮೇಲೆ ಹಾಕ್ಬೇಕು, ಆ ಥರ. ಇದು ಫಸ್ಟ್ ಹಾಕಬೇಕು, ಇದು ಆಮೇಲೆ ಹಾಕ್ಬೇಕು. ಈಗ ಸರಿ. ಇಲ್ಲಿ ಮೆಲ್ಲಿಗೆ ತೋರಿಸ್ತೀನಿ ನೋಡಿ, ಮೇಲ್ಗಡೆಯಿಂದ ಕೆಳಗಡೆ ಗಟ್ಟ ಹೆಂಗೈತೆ. ಬಾಗಿಲು ನೋಡ್ಕೊಳ್ಳಿ ಯಾವ ಥರ ಅಂತ. 15,000 ಕೊಟ್ಬಿಟ್ಟು ಅವ್ರು ರೆಡಿ ಮಾಡಿಸಿರೋವಂಥದ್ದು. ಸಗದಾಗಿದೆ. ವೆರಿ ಗುಡ್. ಇದು ವಾಸ್ಕಲ್ ಬಂದು ಸಿಮೆಂಟಂದು ನಾನು ಫಸ್ಟೇ ಹೇಳಿದೆ. ಡೋರ್ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಅದು ಸೇಮ್ 1.5 ಇಂಚ್ ಐತೆ. ಆಮೇಲೆ ಇವರು ಡೋರ್ಗೆ ಇದನ್ನು ಹಾಕ್ಸ್ಕೊಂಡಿದ್ದಾರೆ, ಲಾಕ್ ಹಾಕ್ಸ್ಕೊಂಡಿದ್ದಾರೆ. ಅಲ್ಲೂ ತೋರಿಸಿದೆ. ಕೇಬಲ್ ಎಲ್ಲ ಬಂದ್ಬಿಟ್ಟಿದೆ ನೋಡಿ. ಕೇಬಲ್ ಕಾಣ್ತಾ ಇದೆಯಾ? ಇಲ್ಲಿ ಕೇಬಲ್ ಎಲ್ಲ ಬಂದಿದೆ. ಇಲ್ಲೇ ಅವರು ಟಿ ವಿಗೆ ಸ್ವಿಚ್ ಹಾಕ್ಕೊಂಡು ಕೇಬಲ್ಗೆ ಸಪ್ರೇಟಾಗಿ ಪೈಪಿಂದ ಅಲ್ಲಿ ತೊಗೊಂಡು ಲೈಟ್ ಕಿಟ್ಟೆಲ್ಲ ಆಯ್ತಪ್ಪ ಇದರಲ್ಲಿ. ಇಲ್ಲೆಲ್ಲ ಲೈಟ್ ಹಾಕ್ಕೊಂಡವ್ರೆ. ಇಲ್ಲಿಂದ ಒಂದು ಕನೆಕ್ಷನ್ ನೋಡಿ, ಕೇಬಲ್ ಕನೆಕ್ಷನ್ ಇಲ್ಲಿಂದ ಬಂದಿದೆ. ಹಿಂಗಿಂದ ತೊಗೊಂಡಿದ್ದಾರೆ. ಇನ್ನೊಂದು ಸ್ವಿಚ್ ಬಾಕ್ಸ್ ಹಾಕ್ಕೊಂಡಿರೋದು ಇವರು. ಓಕೆ ಇವರು ಸಪ್ರೇಟಾಗಿ ಒಂದು ಸ್ವಿಚ್ ಬಾಕ್ಸ್ ಹಾಕ್ಕೊಂಡಿದ್ದಾರೆ. ಪ್ಲಸ್ ಇಲ್ಲಿ ಒಂದು ಮೀನಂದು ಏನೋ ಅಕ್ವೇರಿಯಂ ಹಾಕ್ಕೊಂಡಿದ್ದಾರೆ. ಮಸ್ತ್ ಅಕ್ವೇರಿಯಂ.
ಗಪ್ಪಿ ಫಿಶ್, ಗೋಲ್ಡನ್ ಫಿಶ್ ಹಾಕ್ಕೊಂಡಿದ್ದಾರೆ. ಬೋಟೊಂದು ಇದು ಒಳ್ಳೆ ಟಿ ವಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಲೈಟ್ಗೆ ಬೇಕಾಗೇ ಇಲ್ಲ, ಲೈಟು ಫ್ಯಾನ್ ಚೆನ್ನಾಗಿದೆ, ಮಸ್ತ್. ಇಲ್ಲಿ ಕರ್ಟನ್ ಅವರೇ ಹಾಕ್ಕೊಂಡಿರೋಂಥದ್ದು ಡೈರೆಕ್ಟಾಗಿ ಗೋಡೆಗೆ. ಅವರು ಪೈಪ್ ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಹಿಂಗೆ ಮಾಡ್ಕೊಂಡಿದ್ದಾರೆ. ಗುರು ರಾಘವೇಂದ್ರ ಪೂಜ್ಯಾಯ ರಾಘವೇಂದ್ರ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯಾಮ್ ನಮತಾಂ ಕಾಮಧೇರೆ. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ದೇವ್ರದ್ದು ಒಂದು ಇದು ಮಾಡ್ಕೊಂಡಿರೋದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತಾಯಿಯವರು ಮೋಸ್ಟ್ಲಿ ಮಿಷಿನ್ ಏನೋ ಹೊಲಿಬೋದೇನೋ, ನಮ್ಮ ತಾಯಿಯವ್ರ ಥರನೇ ನೋಡಿ ಮಿಷಿನ್ ಇದೆ, ಸೈಡಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲೊಂದು ದಿವಾನ್ ಕಾಟ್ ಹಾಕ್ಕೊಂಡಿದ್ದಾರೆ. ಇದು ಹಾಲು. ಒಂದು ಸತಿ ಹಾಲ್ ನಾನು ತಿರ್ಗಾ ಆಚೆ ಕಡೆಯಿಂದ ಒಂದು ಸತಿ ತೋರಿಸ್ಕೊಡ್ತೀನಿ ನೋಡಿ. ಹಾಲ್ ಎಷ್ಟು ಚೆನ್ನಾಗಿದೆ ಆಯಿತಾ. ಇದು ಹಾಲ್ ಆದ ನಂತರ ಅಲ್ಲಿ ಅವ್ರು ಕರ್ಟನ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ಪೈಪು, ಇಲ್ಲಿಂದ ಅವರು ಕೇಬಲ್ ಕನೆಕ್ಷನ್ ಕೊಟ್ಟಿದ್ದಾರೆ ಟಿ ವಿಗೆ ಆಯಿತಾ. ಈಗ ಈ ಕಡೆ ತೋರಿಸ್ತೀನಿ ನೋಡಿ. ಅವ್ರ ತಂದೆ ತಾಯಿ ಫೋಟೋ, ಅವ್ರ ಫೋಟೋ ಎಲ್ಲ ಇದೆ. ಇಲ್ಲಿ ಕರ್ಟನ್ ಹಾಕ್ಕೊಂಡಿದ್ದಾರೆ. ಇನ್ನೂ ಸಹ ಕರ್ಟನ್ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಭಾಳ ಚೆನ್ನಾಗಿದೆ. ಈ ಕರ್ಟನ್ನ ನೀವು ಹಿಂಗೆ ಎಳ್ಕೊಳ್ಬೋದು ನೋಡಿ. ಇದು ಪ್ರೈವಸಿಗೆ ನೋಡಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಅವ್ರು ಮಾಡ್ಕೊಂಡಿರೋಂಥದ್ದು ನೋಡಿ, ಕರ್ಟನ್ ಹಾಕಿರೋಂಥದ್ದು ಇವರು ಎಷ್ಟು ಕ್ಲೀನಾಗಿ ಹಾಕ್ಕೊಂಡಿದ್ದಾರೆ ಆಯಿತಾ. ಪ್ಲಸ್ ನಾನಿವಾಗ ಕಿಚನ್ ತೋರಿಸ್ತೀನಿ, ಆಮೇಲೆ ಬೇರೆ ತೋರಿಸ್ತೀನಿ. ಕಿಚನ್ಗೆ ಎಂಟ್ರಿ ಕೊಟ್ಟ ತಕ್ಷಣ ನಾನು ಕರ್ಟನ್ ಓಪನ್ ಮಾಡಿಬಿಟ್ಟು ಇಲ್ಲಿ ಲೈಟನ್ನು ಸ್ವಿಚ್ಚು ಮಾಮೂಲಿ ಇಲ್ಲಿ ನೋಡಿ ಲೈಟ್ ಬಂತು, ಆಫು ಆನು. ಇಲ್ಲೇ ಫ್ರಿಜ್ ಇಟ್ಕೊಂಡಿದ್ದಾರೆ. ನಾನು ಹೇಳಿದ್ನಲ್ಲ ಫ್ರಿಜ್ಜಿಗೆ ಒಳ್ಳೆ ಜಾಗ ಇದೆ, ಫ್ರಿಜ್ ಇಟ್ಕೊಂಡಿದ್ದಾರೆ. ಪಕ್ಕದಲ್ಲೇ ಇದೆಲ್ಲ ವಸ್ತುಗಳು ಹಾಕ್ಕೊಂಡು ಇಲ್ಲೇ ಫ್ರಿಜ್ಜಿಗೆ ಸ್ವಿಚ್ಚು. ಪ್ಲಸ್ ಭಾಳ ಕ್ಲೀನಾಗೆ ಎಲ್ಲ ಜೋಡಿಸ್ಕೊಂಡಿದ್ದಾರೆ. ಗ್ಯಾಸ್ಗೆ ಅಲ್ಲಿಂದನೇ ತೂತು ಮಾಡಿ ನೋಡಿ, ಒಳಗಡೆಯಿಂದನೇ ತೂತು ಮಾಡಿಬಿಟ್ಟು ಕ್ಲೀನಾಗೆ ಮೇಲ್ಗಡೆ ಗ್ಯಾಸ್ಗೆ ಕನೆಕ್ಷನ್ ಕೊಟ್ಕೊಂಡಿದ್ದಾರೆ. ಓಕೆ ನೋಡಿ ಎಷ್ಟು ಚೆನ್ನಾಗಿ ಇದು ಅದೇನಂತಾರೆ ಅದಕ್ಕೆ ತಟ್ಟೆಗಳು ಸ್ಟ್ಯಾಂಡು ಅದೆಲ್ಲ ಹಾಕ್ಕೊಂಡಿದ್ದಾರೆ. ಓಕೆ ಇಲ್ಲಿ ಮಿಕ್ಸಿಗೆ ಕನೆಕ್ಷನ್ನು, ಇಲ್ಲಿ ವಾಟರ್ ಹೀಟ್ರಿಗೇನೋ ಕನೆಕ್ಷನ್ ಕೊಟ್ಕೊಂಡಿದ್ದಾರೆ. ಇಲ್ಲಿ ಮಿಕ್ಸಿಗೆ, ಇದು ಕಿಚನ್ನು 4 ಸ್ಟವ್ ಏನೋ ಹಾಕ್ಕೊಂಡಿದ್ದಾರೆ. ವೆಂಟಿಲೇಷನ್ಗೆ ಇವರೇ ಇದು ಹಾಕ್ಕೊಂಡಿರೋಂಥದ್ದು. ಸಂಜೆ ಟೈಮಲ್ಲಿ ಒಳ್ಳೆ ನೋಡಿ ಸೂರ್ಯ ಕಾಣಿಸ್ತಾ ಇದೆ ಸಂಜೆ ಟೈಮು. ಸೊ ಇವ್ರದ್ದು ಪೂರ್ವದ ಬಾಗಿಲು ಇರೋವಂಥದ್ದು. ಒಳ್ಳೆ ವಾಟರ್ ಫಿಲ್ಟ್ರು ಸರಿಯಾಗಿ ಐತೆ. ವಾಟರ್ ಫಿಲ್ಟ್ರು ನೆಕ್ಸ್ಟ್ ಜನ್ರೇಷನ್ ಏನೋ ಐತೆ. ಇದನ್ನು ನೋಡಿ ಇಲ್ಲಿಗೆ ಒಂದು ಟೀ ಕನೆಕ್ಷನ್ ಕೊಟ್ಕೊಂಡು ಇಲ್ಲಿಗೆ ವಾಟರ್ ಫಿಲ್ಟ್ರ್ ಹಾಕ್ಕೊಂಡಿದ್ದಾರೆ ನೋಡಿ, ತೋರಿಸ್ತೀನಿ ನೋಡಿ. ಟೀ ಕನೆಕ್ಷನ್ ಕೊಟ್ಕೊಂಡು ವಾಟರ್ ಫಿಲ್ಟ್ರ್ ಕೊಟ್ಕೊಂಡಿದ್ದಾರೆ, ಆನ್ ಇದೆ. ಇಲ್ಲಿ ಯುಟಿಲಿಟಿ ರೂಮಲ್ಲಿ ಪಾತ್ರೆ ಪಗಡ ಎಲ್ಲ ಇಟ್ಕೊಂಡು ಇಲ್ಲೊಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೂ ಬೆಳಕು ರೇ, ಎಲ್ಲೂ ಲೈಟೇ ಬೇಕಾಗಲ್ಲ ರೀ. ಎಲ್ಲೂ ನೀವು ಲೈಟ್ ಆನ್ ಮಾಡಬೇಕಾಗೇ ಇಲ್ಲ ನೋಡಿ. ಇಲ್ಲಿ ಆನ್ ಆ್ಯಂಡ್ ಆಫ್ ಸ್ವಿಚ್ಚು ಪಕ್ಕದಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಆಚೆ ಕಡೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಸೌಂಡ್ ಕೇಳಿಸ್ತೇನೆ ರೀ, ಹುಂಜ ಇವಾಗ ಕೂಗ್ತೈತೆ ನೋಡಿ, ಎಷ್ಟು ಚೆನ್ನಾಗೈತೆ. ಓಕೆ ಇದು ಯುಟಿಲಿಟಿ ರೂಮು. ಪಾತ್ರೆ ಪಗಡ ಅದೆಲ್ಲ ಯುಟಿಲಿಟಿ ರೂಮ್ ಅದಕ್ಕೆ ಇರೋಂಥದ್ದು. ಇದು 1.5 ಇಂಚ್, ಇದೂ ಅಷ್ಟೇ 1.5 ಇಂಚ್ ಬರುತ್ತಿದ್ದು ಆಯಿತಾ. ಕ್ಲೀನಾಗಿ ವಾಶ್ ಮಿಷಿನ್, ಅಲ್ಲಿಂದ ನೀರು ಬಿಟ್ಟಿದ್ದಾರೆ, ಇಲ್ಲಿಂದನೂ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇದೆಲ್ಲ ನೋಡಿ. ಓಕೆ ಸಜ್ಜಾನು ಭಾಳ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಎಲ್ಲ ಜಾಸ್ತಿ ಮೆಟೀರಿಯಲ್ಸ್ ಹಾಕ್ಕೊಂಡಿಲ್ಲ. ಬೇಕು ಅಂತ ಅಂದರೆ ಇದನ್ನು ನೀವು ಇಟಾಲಿಯನ್ ಕಿಚನ್ ಥರ ಮೇಲ್ಗಡೆ ನೀವು ಹಾಕ್ಕೊಬೋದು. ಓಕೆ ನಾನೀಗ ಲೈಟ್ ಆಫ್ ಮಾಡ್ತೀನಿ ನೋಡಿ. ಲೈಟ್ ಆಫ್ ಮಾಡಿದ್ರೂ ಹಂಗೆ ಇರುತ್ತೆ. ನಾನು ಅದಕ್ಕೆ ಹೇಳಿದ್ದು ಲೈಟ್ ಆನ್ ಮಾಡಬೇಕಾಗಿಲ್ಲ. ಈಗ ಡೈರೆಕ್ಟಾಗಿ ಹಂಗೆ ಬಾತ್ರೂಮ್ ತೋರಿಸ್ತೀನಿ ನೋಡಿ. ಕ್ಲೀನಾಗೆ ಒಳಗಡೆಯಿಂದನೇ ಗ್ಯಾಸ್ ಗೀಸರ್ ಹಾಕ್ಕೊಂಡಿದ್ದಾರೆ. ಮೇಲ್ಗಡೆ ಗೀಸರ್ ಫಿಟ್ ಮಾಡ್ಕೊಂಡಿದ್ದಾರೆ ಆಯಿತಾ. ನೋಡಿ ಗೀಸರ್ ಫಿಟ್ ಮಾಡ್ಕೊಂಡಿದ್ದಾರೆ ಕ್ಲೀನಾಗೆ. ಟ್ಯಾಬ್ಗೆ ಅಲ್ಲಿ ನಿಮಗೆ ಎಲೆಕ್ಟ್ರಿಕ್ ಗೀಸರ್ ಬೇಕು ಅಂದ್ರೂ ನೀವು ಹಾಕ್ಕೋಬೋದು. ಇದಕ್ಕೂ ಸ್ವಿಚ್ ಇದೆ, ಆಚೆ ಕಡೆಯಿಂದಲೇ ನೀವು ಆನ್ ಆ್ಯಂಡ್ ಆಫ್ ಮಾಡ್ಕೊಬೋದು, ಏನು ತೊಂದರೆ ಇಲ್ಲ. ಪ್ಲಸ್ ನೋಡಿ ಇಲ್ಲೂ ಲೈಟ್ ಹಾಕಬೇಕಾಗಿಲ್ಲ ನೀವು. ಇಲ್ಲಿ ಪಕ್ಕದಲ್ಲಿ ಅವರು ಶೆಲ್ಫು ಏನೋ ಇಟ್ಕೊಂಡಿದ್ದಾರೆ. ದೆನ್ ಬಕೆಟು ನೋಡಿ, ಜಾಗ ಹೆಂಗೈತೆ, ವಿಸ್ತಾರವಾಗೈತೆ. ಇದು ಇದು ಏನು ಹ್ಯಾಂಡ್ ವಾಶ್ ಮಾಡೋದಕ್ಕೆ ವಾಶ್ ಮಿಷಿನ್ನು ಆಯಿತಾ. 8 ಅಡಿ ನಾರ್ಮಲ್ ಆಗಿರೋವಂಥದ್ದು. ಇದು ಬಾತ್ರೂಮು. ಪ್ಲಸ್ ಇವರ ಒಂದು ಟಾಯ್ಲೆಟ್ ರೂಮು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಯಾವ್ಯಾವುದು ಇದನ್ನು ಕ್ಲೀನ್ ಮಾಡೋದು ಇದನ್ನು ಇಟ್ಕೊಂಡಿದ್ದಾರೆ. ದೆನ್ ಇಲ್ಲಿ ವೆಂಟಿಲೇಷನ್ ಇದೆ. ದೆನ್ ಲೈಟ್, ಇಲ್ಲಿ ಲೈಟೇ ಬೇಕಾಗಿಲ್ಲ ರೀ. ನಾನು ಡೋರ್ ಕ್ಲೋಸ್ ಮಾಡಿಬಿಟ್ಟು ನಾನು ಇಕ್ಕೊಂಡ್ರು ನೋಡಿ, ಡೋರ್ ಕ್ಲೋಸ್ ಮಾಡಿದ್ದೀನಿ. ಲೈಟ್ ಏನಕ್ಕೆ, ಲೈಟೇ ಬೇಕಾಗಿಲ್ಲ.
ಅಷ್ಟು ಲೈಟ್ ಇದೆ ಆಯಿತಾ. ಇದು ಕ್ಲೀನಾಗಿದೆ. ಇದು ಅಷ್ಟೇ ವಾಸ್ಕಲ್ಲು. ಬೆಡ್ರೂಮೊಂದು ವಾಸ್ಕಲ್ ಬಂದು ಏನಂತಾರೆ ಅದಕ್ಕೆ, ಸಿಮೆಂಟೊಂದು ವಾಸ್ಕಲ್ಲು. ಓಕೆ, ಇವ್ರು ಕರ್ಟನ್ ಹಾಕ್ಕೊಂಡಿರೋದು ಇಲ್ಲಿ. ಬೆಡ್ರೂಮೊಂದು ಬಾಕ್ಲೂನು ಇಲ್ಲೆಲ್ಲ ನೋಡಿ ಫ್ಲೋರ್ ಮ್ಯಾಟ್ ಹಾಕ್ಕೊಂಡಿದ್ದಾರೆ. ಒಂದು ಟಾಯ್ಲೆಟ್ ರೂಮ್ಗೆ ಒಂದು ಫ್ಲೋರ್ ಮ್ಯಾಟು. ಇದನ್ನು ಕ್ಲೋಸ್ ಮಾಡಿಬಿಡೋಣ. ಇದು ಕ್ಲೋಸ್ ಆಯಿತು. ದೆನ್ ಅಗೈನ್ ಬಾತ್ರೂಮ್ ಕ್ಲೋಸ್ ಆಯಿತು. ಬಾತ್ರೂಮ್ ಕ್ಲೋಸ್ ಆಯಿತು. ಇಲ್ಲೊಂದು ಫ್ಲೋರ್ ಮ್ಯಾಟು, ಟಾಯ್ಲೆಟ್ಗೊಂದು ಫ್ಲೋರ್ ಮ್ಯಾಟು, ದೆನ್ ಬೆಡ್ರೂಮ್ಗೊಂದು ಫ್ಲೋರ್ ಮ್ಯಾಟು. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಅವರು ಸಿಂಗಲ್ ಬೆಡ್ಡು ಪ್ಲಸ್ ಅದಕ್ಕೆ ಬೇರೆ ಇದು ಮಾಡಿಕೊಂಡು ಡಬಲ್ ಬೆಡ್ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಬಂದು ಸ್ಟೇ ಆಗೋದಕ್ಕೆ. ಆಮೇಲೆ ಬರ್ತಾ ಅವರೆಲ್ಲ ಕರೆಕ್ಷನ್ಸ್ ಮಾಡ್ಕೋತಾರೆ. ಎಂಟ್ರಿ ಕೊಟ್ಟ ತಕ್ಷಣವೇ ಇಲ್ಲೇ ಸ್ವಿಚ್ ಇದೆ ಲೈಟದ್ದು ನೋಡಿ, ಆಫು ಆನು ಲೈಟು. ಓಕೆ, ಇಲ್ಲಿ 2 ಬೀರು ಇಟ್ಕೊಂಡಿದ್ದಾರೆ. ಇನ್ ಫ್ಯೂಚರ್ ಬೇಕು ಅಂದರೆ ಅವ್ರು ವಾಲ್ ರೂಫ್ ಮಾಡಿಸ್ಕೊಬೋದು. ಬೇಡ ಅಂತ ಅಂದರೆ ಅದು ಹಂಗೇ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಲೈಟ್ ಹಾಕ್ಕೊಂಡಿರೋವಂಥದ್ದು. ಇದು ಬೆಡ್ರೂಮ್. ಇದು ಭಾಳ ಆರಾಮಾಗಿ ಇದು ಕ್ವೀನ್ ಸೈಜ್ ಬೆಡ್ ಅಂದ್ಕೊಳ್ಳಿ. ಕ್ವೀನ್ ಸೈಜ್ ಬೆಡ್ ಆರಾಮಾಗಿ ಇದ್ದು ಇಷ್ಟು ಜಾಗ ಖಾಲಿ ಇದೆ. ಓಕೆ, ಇದು ಮೇಲ್ಗಡೆ ಸಜ್ಜಾದಲ್ಲೂ ಡ್ರಮ್ಮೆಲ್ಲ ಇಟ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ಅವ್ರು ಯೂಸ್ ಮಾಡ್ತಾ ಇಲ್ವೇನೋ, ಅದಕ್ಕೆ ಹಂಗೆ ಇಟ್ಕೊಂಡಿರೋಂಥದ್ದು. ಇಲ್ಲೂ ಅಷ್ಟೇ, ನಾನು ಆ ಕಡೆ ಕಿಟಕಿ ಓಪನ್ ಮಾಡಿದ್ರೆ ಇಲ್ಲಿ ಲೈಟ್ ಹಾಕೋದೇ ಬೇಕಾಗಿಲ್ಲ, ಹಂಗೆ ಇರುತ್ತೆ. ಸೊ ನೋಡಿ ಎಷ್ಟು ಕ್ಲೀನಾಗಿದೆ, ಭಾಳ ಅಚ್ಚುಕಟ್ಟಾಗಿ ಇಟ್ಟಿದ್ದಾರೆ. ಲಕ್ಷ್ಮವ್ವ ತಾಯಿ ಕಾಪಾಡಮ್ಮ, ಆಯಿತಾ. ಇದು ಬೆಡ್ರೂಮ್. ಸೊ ನಾವು ಇವಾಗ ಬಂದಿರೋಂಥದ್ದು ಕೂಗೂರಲ್ಲಿ ಫಸ್ಟ್ ಫ್ಲೋರು. ಡೋರ್ ನಂಬರ್ ನಿಮ್ಮದು 105. ಬಂಗಾರ, ನೀನು ಎಲ್ಲಿ ಸ್ಕೂಲಿಗೆ ಸೇರಿದ್ಯಾ? ಗುಂಜೂರು. ಸೊ ಪ್ರತಿದಿನ ನೀನು ಸ್ಕೂಲ್ಗೆ ಬರ್ತೀಯಾ, ಏನೂ ತೊಂದರೆ ಅನ್ನಿಸ್ತಾ ಇಲ್ಲ, ಎಲ್ಲ ಕರೆಕ್ಟಾಗಿದೆ. ದಿನಸಿಗಳಿಗೆ ಇಲ್ಲಿ ನಿಮಗೆ ಹತ್ರ ಆಗುತ್ತೆ, ಏನು ತೊಂದರೆ ಇಲ್ಲಲ್ಲ. ಅಂದರೆ ತರಕಾರಿಗಳಿಗೆ ಆಗಲಿ ರೇಷನ್ಗಳಿಗೆ ಆಗಲಿ ಏನು ದೂರ ಇಲ್ಲಲ್ಲ, ಪರವಾಗಿಲ್ಲ. ನೀವು ಎಷ್ಟನೇ ಇಸ್ವಿನಲ್ಲಿ ಈ ಅಪ್ಲಿಕೇಶನ್ನ ಹಾಕ್ಕೊಂಡ್ರಿ? ಸರ್ ನಾವು 3 months ಬಿಫೋರ್ ಹಾಕಿದ್ವಿ. MLA ಕೋಟಾ ತಗೊಂಡ್ರಾ ಇಲ್ಲಾಂದ್ರೆ ಡೈರೆಕ್ಟಾಗಿ? MLA ಕೊಟ್ಟ ಸರ್. ಶಿವಣ್ಣ ಸರ್ ತುಂಬ ಬೇಗ ಹೆಲ್ಪ್ ಮಾಡಿದ್ರು. RGHCLಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಶಿವಣ್ಣನವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು. ಹೆಸರೇ ಮಸ್ತ್ ಐತೆ ಶಿವಣ್ಣ. ಎಲ್ಲ ಮಿಡ್ಲ್ ಕ್ಲಾಸ್ ಅಂದರೆ ಎಲ್ಲರೂ ಮಿಡ್ಲ್ ಕ್ಲಾಸೇ, ನಾವಂತ ಅಲ್ಲ. ಎಲ್ಲರಿಗೂ ಇರುತ್ತೆ, ನಾವು ಒಂದು ಸ್ವಂತ ಮನೆ ಕಟ್ಟಬೇಕು, ಅಲ್ಲಿ ನಾವು ಜೀವನ ಮಾಡಬೇಕು, ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳಿ ಒಳ್ಳೆ ಆಪರ್ಚುನಿಟಿ ಬಂದಿದೆ ಗೌರ್ಮೆಂಟಿಂದ. ಡಿಜಿಟಲ್ ಭಾರತ್ ಸೇವಾ ನಿಮ್ಮ ಫ್ಯಾಮಿಲಿ. ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತಹ ಪ್ರತಿಯೊಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ವಿಚಾರಗಳನ್ನ ಒಂದು ಸಂಚಿಕೆನಲ್ಲಿ, ಪ್ರತಿಯೊಂದು ಸಂಚಿಕೆನಲ್ಲಿ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ನ ಒತ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆನಲ್ಲಿ. ಎಲ್ಲರಿಗೂ ನಮಸ್ಕಾರ.